ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ರೋಷನ್ ವಿ ಶೆಟ್ಟಿ ಅಂತ, ಯೂರಾಲಜಿಸ್ಟ್ ಎಜೆ ಹಾಸ್ಪಿಟಲ್ ಮಂಗಳೂರು. ಇವತ್ತು SDM ಹಾಸ್ಪಿಟಲ್ ಉಜಿರೆಯಲ್ಲಿ ನಾವು ಮೂತ್ರಶಾಸ್ತ್ರದ ತಪಾಸಣೆ ಶಿಬಿರವನ್ನು ಉಚಿತವಾಗಿ ನಡೆಸ್ತಾ ಇದ್ದೇವೆ. ಅದರಲ್ಲಿ ಸೌಲಭ್ಯಗಳೇನೆಂದರೆ ಮೂತ್ರಪಿಂಡದ ಕಲ್ಲಿನ ಸಮಸ್ಯೆ, ಪ್ರಾಸ್ಟೇಟ್ ಸಂಬಂಧಿತ ಸಮಸ್ಯೆಗಳು, ಮೂತ್ರಪಿಂಡದ ವೈಫಲ್ಯತೆ ಸಮಸ್ಯೆಗಳು, ಇವೆಲ್ಲ ಸಮಸ್ಯೆಗಳಿಗೆ ಉಚಿತವಾಗಿ ಶೋಧನೆ ಹಾಗೂ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ನಾನು ಇನ್ನು ಮುಂದಿನ ಈ ತಿಂಗಳಿನ 28 ಜನವರಿಗೆ ಲಭ್ಯವಾಗಿರ್ತೇನೆ. ಈಗ ಕಿಡ್ನಿಯಲ್ಲಿ ಸ್ಟೋನ್ ಬಹಳ ಕಾಮನ್ ಆದ ಪ್ರಾಬ್ಲಮ್ ಆಗಿದೆ. ಈಗ ಹಲವಾರು ಜನರಲ್ಲಿ ಯಾವುದು ವಯಸ್ಸಲ್ಲಾದ್ರೂ ಕಿಡ್ನಿ ಸ್ಟೋನ್ ಆಗುವಂಥದ್ದು ಬಹಳ ಕಾಮನ್ ಆಗಿದೆ. ಈಗ ಕಿಡ್ನಿ ಸ್ಟೋನ್ಸ್ ಆಗುದು ಯಾಕಂದ್ರೆ ಕಿಡ್ನಿ ಒಂದು ಫಿಲ್ಟರಿನಾಗಿ, ಅದರಲ್ಲಿ ಸಾಧಾರಣ ಮಿನಿಟಿಗೆ 100 ml ಅಷ್ಟು ಬ್ಲಡ್ ಫಿಲ್ಟರ್ ಆಗ್ತಿರ್ತದೆ. ಸೊ ನಮ್ಮ ಮೈಯಲ್ಲಿರುವ ಯಾವುದೇ ಸಾಲ್ಟಿನ ಅಂಶ ಆಗಲಿ ಇದೆಲ್ಲ ಫಿಲ್ಟರ್ ಆಗುವಾಗ ಅದು ನೀರಿನ ಕೊರತೆ ಇದ್ದಾಗ ಆ ಫಿಲ್ಟರ್ ಅಲ್ಲಿ ಸಾಲ್ಟಿನ ಅಂಶ ಸ್ಟಕ್ ಆಗಿ ಸ್ಟೋನ್ ಆಗುವ ಚಾನ್ಸಸ್ ಉಂಟಾಗ್ತದೆ. ಈಗ ಸಿಂಪ್ಟಮ್ಸ್ ಏನಂದ್ರೆ ಹೆಚ್ಚಾಗಿ ಕಿಡ್ನಿ ಸ್ಟೋನ್ಸ್ ಅಲ್ಲಿ ಬೆನ್ನಲ್ಲಿ ನೋವಾಗುವುದು ಅಥವಾ ಜನಾಂಗದಲ್ಲಿ ನೋವಾಗುವುದು, ಮೂತ್ರ ಮಾಡಲಿಕ್ಕೆ ಕಷ್ಟ ಆಗ್ಬೋದು, ಮೂತ್ರ ಮಾಡುವ ಉರಿ ಇರ್ಬೋದು, ಮೂತ್ರದಲ್ಲಿ ರಕ್ತ ಹೋದಾಗೆ ಅನ್ಸ್ಬೋದು. ಇವೆಲ್ಲ ಸಿಂಪ್ಟಮ್ಸ್ ಇದ್ದಾಗ ಹೆಚ್ಚಾಗಿ ನಾವು ಒಂದೇ ಬೇಸಿಕ್ ಆಗಿ ನಾವು ಅಟ್ಲೀಸ್ಟ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಆದ್ರೂ ಮಾಡಿಸ್ತೇವೆ ಅಥವಾ ಒಂದು CT ಸ್ಕ್ಯಾನ್ ಮಾಡಿ ನೋಡ್ಬೇಕಾಗ್ಬೋದು. ಈಗ ಈ ಸ್ಟೋನಿನ ಲೊಕೇಶನ್ ಹಾಗೂ ಅದು ಎಷ್ಟು ಗಟ್ಟಿ ಇದೆ ಅದರ ಪ್ರಕಾರ ಟ್ರೀಟ್ಮೆಂಟ್ ಒಂದು ಡಿಸೈಡ್ ಮಾಡಲಾಗ್ತದೆ. ಅದನ್ನು ನಾವು ಮೆಡಿಸಿನ್ ಇಂದನೂ ಅಥವಾ ಪ್ಲಸ್ ಥೆರಪಿ ಅಂತ ಹೇಳ್ತೇವೆ, ಅದರಲ್ಲೂ ಸ್ಟೋನ್ ಪಾಸ್ ಮಾಡ್ಲಿಕ್ಕೆ ಆಗ್ಬಹುದು. ಸ್ವಲ್ಪ ದೊಡ್ಡ ಗಾತ್ರದ ಸ್ಟೋನ್ ಇದ್ದಲ್ಲಿ, ಹಾರ್ಡ್ ಸ್ಟೋನ್ ಇದ್ದಲ್ಲಿ ಅದನ್ನ ನಾವು ಲೇಸರ್ ಮುಖಾಂತರ ಪುಡಿ ಮಾಡುವ ಆಪರೇಷನ್ ಮಾಡ್ತೇವೆ. ಇದರಲ್ಲಿ ಯಾವುದೇ ರೀತಿಯ ಹೊರಗಡೆ ಗಾಯ ಮಾಡದೆ ಮೂತ್ರ ಅಥವಾ ಜನನಾಂಗ ಮೂಲಕವೇ ನಾವು ಅದನ್ನ ಲೇಸರ್ ಮುಖಾಂತರ ಕಂಪ್ಲೀಟ್ ಪುಡಿ ಮಾಡಿ ಅದನ್ನು ಕ್ಲಿಯರ್ ಮಾಡ್ತೇವೆ. ಇದು ಕಲ್ಲಿನ ಸ್ಟೋನಿನ ಟ್ರೀಟ್ಮೆಂಟ್. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಮಂಜುನಾಥಾಯ ನಮಃ. ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ಮೂತ್ರ ರೋಗದ ಸಂಬಂಧಪಟ್ಟ ಒಂದು ಶಿಬಿರ ಆಯೋಜಿಸಲಾಗಿತ್ತು. ಮೂತ್ರ ರೋಗ ಅಂದ್ರೆ ಬರೀ ನಾವು ಏನ್ ತಿಳಿತೀವಿ ಸಾಮಾನ್ಯ ಜನರಲ್ಲಿ ಏನು ನಂಬಿಕೆ ಅಂದ್ರೆ ಮೂತ್ರ ರೋಗ ಅಂದ್ರೆ ಬರೀ ಮೂತ್ರ ರೋಗದ ಇನ್ಫೆಕ್ಷನ್ ಅಂದ್ರೆ ಉರಿ ಮೂತ್ರ ಅದಷ್ಟೇ, ಅಥವಾ ಕಿಡ್ನಿ ಸ್ಟೋನ್, ಮೂತ್ರಕೋಶದಲ್ಲಿ ಕಲ್ಲು, ಅದ್ರ ಬಗ್ಗೆ ಅಂತ ಅಷ್ಟೇ ತಿಳ್ಕೊಂಡಿರ್ತಾರೆ. ಬಟ್ ಮೂತ್ರ ರೋಗದಲ್ಲಿ 2-3 ತರದ ಭಿನ್ನ ಭಿನ್ನದ ರೋಗಗಳು ಇರ್ತದೆ. ಕೆಲವೊಮ್ಮೆ ಏನಾಗ್ತದೆ, ಬರೇ ಯೂರಿನ್ ಇನ್ಫೆಕ್ಷನ್ ಅಂತಲ್ಲ, ಕೆಲವರಿಗೆ ಸ್ಟೋನ್ ಇಂದ ಮೂತ್ರಕೋಶದಲ್ಲೂ ಸ್ಟೋನ್ ಆಗಿರ್ತದೆ, ಇಲ್ಲಾಂದ್ರೆ ಕಿಡ್ನಿಯಲ್ಲೂ ಸ್ಟೋನ್ ಇರ್ತದೆ. ಬಟ್ ಜಾಸ್ತಿ ಸಮಸ್ಯೆ ಆಗೋದು ಮೂತ್ರಕೋಶದಲ್ಲಿ ಸ್ಟೋನ್ ಆಗಿ ಅವರಿಗೆ ಮೂತ್ರ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಕೆಲವೊಮ್ಮೆ ಯೂರಿನ್ ರಿಟೆನ್ಷನ್ ಅಂತ ಹೇಳ್ತೀವಿ, ಅಥವಾ ಮೂತ್ರ ಬಂದ್ ಆಗ್ತದೆ, ಆಗ ಸಡನ್ ಎಮರ್ಜೆನ್ಸಿ ಕೇರು ಬೇಕಾಗ್ತದೆ ಒಂದು. ಮತ್ತೊಂದು ಪ್ರಾಸ್ಟೇಟ್ ಅಂತ ಒಂದು ಗ್ರಂಥಿ ಪುರುಷರಲ್ಲಿ ಇರ್ತಾರೆ, ಪುರುಷ ಜನನಾಂಗ ಅಂತ. ಅದು ಸಹ ದೊಡ್ಡದಾದಾಗ ಮೂತ್ರಕೋಶದ ಮೇಲೆ ಒತ್ತಡ ಹೇರಿ ಮೂತ್ರ ಮಾಡ್ಲಿಕ್ಕೆ ತೊಂದರೆ ಆಗ್ತದೆ. ಆ ಸಮಯದಲ್ಲಿಯೂ ಸಹ ಮೂತ್ರ ರೋಗ ತಜ್ಞರನ್ನು ನೋಡ್ಬೇಕಾಗ್ತದೆ. ಮತ್ತೆ ಡಯಾಬಿಟಿಸ್ ಅವರಲ್ಲಿ ಪದೇ ಪದೇ ಮೂತ್ರದ ಸೋಂಕಾಗೋದು, ಮತ್ತೆ ಕೆಲವರಿಗೆ ಏನಾಗ್ತದೆ, ಮೂತ್ರದ ನಾಳ ಚಿಕ್ಕದಾಗ್ತದೆ, ಅಂದ್ರೆ ಯುರೆಥ್ರಲ್ ಸ್ಟ್ರಿಂಕ್ಚರ್ ಅಂತ ಹೇಳ್ತೀವಿ. ಅವಾಗ ಮೂತ್ರ ಸರಿಯಾಗಿ ಹೋಗೋದಿಲ್ಲ, ಆದ್ರೆ ಸ್ವಲ್ಪ ಹನಿ ಹೋಗ್ತಾ ಇರೋದು. ಅಥವಾ ಕೆಲವರಲ್ಲಿ ಏನಾಗ್ತದೆ, ಮೂತ್ರ ಪದೇ ಪದೇ ಹೋಗ್ಬೇಕು. ಇನ್ನು ಕೆಲವರಲ್ಲಿ ಏನಾಗ್ತದೆ, ಅವರಿಗೆ ತಡಿಲಿಕ್ಕೆ ಆಗೋದಿಲ್ಲ, ಸಡನ್ ಆಗಿ ಮೂತ್ರ ಬಂದ ತಕ್ಷಣ ಅವ್ರಿಗೆ ಅದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ರು ಪಾಸ್ ಮಾಡ್ಬೇಕಾಗ್ತದೆ ಇಮಿಡಿಯೇಟ್. ಇಂಥದೆಲ್ಲ ವಿಷಯದ ಬಗ್ಗೆ ಜನರಲ್ಲಿ ಫಸ್ಟ್ ಅವ್ರಿಗೆ ಅದ್ರ ಬಗ್ಗೆ ಜ್ಞಾನ, ಅಂದ್ರೆ ಅದು ಏನೇನ್ ಸಮಸ್ಯೆ ಆಗ್ತದೆ, ಮೂತ್ರಕೋಶದಲ್ಲಿ ಏನೇನ್ ಸಮಸ್ಯೆ ಇದೆ, ಅದು ಹೇಗೆ ಪರಿಹಾರ ಮಾಡ್ಕೊಳ್ಳಬೇಕು ಅಂತ ಅದ್ರ ಬಗ್ಗೆ ಒಂದು ಜನರಿಗೆ ತಿಳಿಸಲಿಕ್ಕೋಸ್ಕರ ನಾವು ಇದೊಂದು ಉಚಿತ ಶಿಬಿರ ಆಯೋಜಿಸಿದ್ದು. ಇದರಿಂದ ಜನರಿಗೆ ಸ್ವಲ್ಪ ತಿಳುವಳಿಕೆ ಬಂದು ಅವರು ಯಾವ ಡಾಕ್ಟರ್ ಯಾವಾಗ ಮೀಟ್ ಆಗ್ಬೇಕಂತ ಗೊತ್ತಾಗಿ, ರೋಗ ಬರೋದಕ್ಕಿಂತ ಮುಂಚೆ ಹೇಗೆ ಚಿಕಿತ್ಸೆ ತಗೊಳ್ಬೇಕಂತ ಅವರಿಗೆಲ್ಲ ತಿಳಿಸ್ಲಿಕ್ಕೋಸ್ಕರ ಇದೊಂದು ಮಾಡಿರೋದು. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಶರ್ಲಿ. ಐ ಆಮ್ ಎ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಇನ್ SDM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಸೊ ಪೂಜ್ಯ ಕಾವಂತರ ಹಾಗೂ ಮಾತೃಶ್ರೀ ಅಮ್ಮನವರ ಪಾದಕಮಲಗಳಿಗೆ ವಂದಿಸುತ್ತಾ ಇವತ್ತಿನ ಒಂದು ಕ್ಯಾಂಪಿನ ಬಗ್ಗೆ ಜಸ್ಟ್ 1-2 ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತೊಂದು ಯೂರಾಲಜಿ ಕ್ಯಾಂಪ್ ಆಗಿತ್ತು. ಸೊ ಆಲ್ಮೋಸ್ಟ್ ಒಂದು 40 ಮೆಂಬರ್ಸ್ ಅಷ್ಟು ಅದರ ಬೆನಿಫಿಟ್ ತಗೊಂಡಿದ್ದಾರೆ. ಬಂದ ಪ್ರತಿಯೊಬ್ರು ಸಹ
ಇವತ್ತಿನ ಒಂದು ಕ್ಯಾಂಪಿನ ಬಗ್ಗೆ ತುಂಬಾ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಅವರಿಗೆ ತುಂಬಾ ಪ್ರಯೋಜನಕರವಾಗಿತ್ತು. ತುಂಬಾ ಜನ ಎಸಿಟೇಟ್ ಮಾಡಿದ್ರು, ಹೇಗೆ ಅದು ಒಂದು ಬರ್ಬೇಕಾ ಬೇಡವಾ ಅಂತ. ಬಂದವರು ಇನ್ನೊಬ್ರಿಗೂ ಸಹ ಅವರ ಜೊತೆಲಿರೋರಿಗೆ, ಬೇರೆ ಹೊರಗಡೆ ಇರೋರಿಗೆ, ಗೊತ್ತಿರೋರಿಗೆಲ್ಲ ಅವ್ರು ಕಾಲ್ ಮಾಡಿ, ಬನ್ನಿ ಒಳ್ಳೆ ಒಂದು ಕ್ಯಾಂಪ್ ಆಗ್ತಾ ಇದೆ, ನೀವು ಬಂದಿದ್ರ ಪ್ರಯೋಜನ ತಗೊಳ್ಳಿ ಅಂತ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡಿ ಅವರನ್ನು ಸಹ ಕರ್ಸ್ಕೊಂಡಿದ್ದಾರೆ. ಯಾಕಂದ್ರೆ ಅವರಿಗೂ ಅದು ಒಂದು ಒಳ್ಳೆಯ ಅನುಭವ ಆದ ಕಾರಣ ಅವರು ಆ ರೀತಿ ಕರೆದು ಮಾತಾಡ್ಸಿದ್ದಾರೆ ಡಾಕ್ಟರ್ಸ್ ಹತ್ರ. ಸೊ ಅರ್ಲಿ ಡಿಟೆಕ್ಷನ್ ಯಾವಾಗ್ಲೂ ಒಳ್ಳೇದೆ. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂದಂಗೆ, ನಾವು ಒಂದು ಆಪತ್ತು ಆಗೋ ತನಕ ವೇಟ್ ಮಾಡೋದ್ಕಿಂತನೂ ಆಗೋಕ್ಕಿಂತ ಮೊದಲು ಸಣ್ಣ ಸಣ್ಣ ಸಿಂಪ್ಟಮ್ಸ್ ಇರ್ಬೋದು. ಕೆಲವಾಗೊಂದು ಮೂತ್ರ ಡ್ರಾಪ್ ವೈಸ್ ಬೀಳದಿರಬಹುದು, ಅಥವಾ ಮೂತ್ರ ಹೋಗದೇ ಇರೋದಿರ್ಬೋದು, ಕಿಬ್ಬೊಟ್ಟೆಯಲ್ಲಿ ನೋವು ಇರ್ಬೋದು. ಯಾವ್ದೇನೆ ಕಂಡವರು ಸಹ ಸ್ವಲ್ಪ ಕೆಲವರೆಲ್ಲ ಮಾತಾಡ್ಸಿದಾಗ ಅವ್ರು ಏನ್ ಹೇಳಿದ್ರು ಅಂದ್ರೆ, ನಾವು ಅದನ್ನ ನಿರ್ಲಕ್ಷ್ಯ ಮಾಡಿದ್ವು, ಅದು ನಾರ್ಮಲ್ ಎಲ್ರಿಗೂ ಇರ್ಬಹುದು ಅಂತ ಅನ್ಕೊಂಡಿದ್ದೆವು ಅಂತೆಲ್ಲ ಹೇಳಿದ್ರು. ಬಟ್ ಇದು ನಾವೊಂದು ಈ ಸರಿ ಒಂದು ಈ ಸೂಚನೆಗಳನ್ನ ಕೊಟ್ಟ ನಂತರ ಅವ್ರು ಹೇಳಿದ್ರು ಒಳ್ಳೇದೇ ಆಯ್ತು, ನಮ್ಗೆ ಬಂದು ತುಂಬಾ ಒಳ್ಳೆ ಉಪಕಾರ ಆಗಿದೆ. ಸೊ ಅವರು ಟ್ರೀಟ್ಮೆಂಟ್ ಅನ್ನು ಪಡ್ಕೊಂಡಿದ್ದಾರೆ. ನೆಕ್ಸ್ಟ್ ಫಾಲೋ ಅಪ್ ಹೇಳಿದ್ದಾರೆ. ತುಂಬಾ ಜನರಿಗೆ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ, ಇಷ್ಟು ಒಳ್ಳೆ ಫೆಸಿಲಿಟೀಸ್ ಈ ಹಾಸ್ಪಿಟಲ್ SDM ಹಾಸ್ಪಿಟಲ್ ಅಲ್ಲಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನು ಇನ್ಫಾರ್ಮೇಶನ್ ಇರ್ಲಿಲ್ಲ. ಸೊ ತುಂಬಾ ಜನ ಅದರ ಇನ್ಫಾರ್ಮೇಶನ್ ಪಡ್ಕೊಂಡಿದ್ದಾರೆ. ಎಲ್ಲರಿಗೂ ಉಪಯುಕ್ತವಾಗಿದೆ ಇವತ್ತಿನ ಕ್ಯಾಂಪ್. ಇದೇ ರೀತಿ ಪ್ರತಿ ತಿಂಗಳು ಸಹ ಒಂದೊಂದು ಪ್ರತ್ಯೇಕವಾದಂತಹ ಸ್ಪೆಷಾಲಿಟಿ ಕ್ಯಾಂಪ್ಸ್ ಗಳನ್ನ ನಾವು ಮಾಡ್ತಾ ಇದ್ದೇವೆ. ಅದರ ಆಯೋಜನೆನೂ ಮಾಡ್ತಾ ಇದ್ದಾರೆ ನಮ್ಮ ಮಾರ್ಕೆಟಿಂಗ್ ಅವರು, ಮ್ಯಾನೇಜ್ಮೆಂಟ್ ಅವರು. ಪ್ರತಿ ಸರಿ ಎಲ್ಲದನ್ನು ಮಾಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ರು ಸಹ ಯಾರಿಗೆಲ್ಲ ಇದ್ರ ಉಪಯುಕ್ತ ಆಗ್ಬೇಕು, ಅಥವಾ ನಿಮ್ಗೆ ನೆರೆಹೊರೆಯವರಿಗಿರ್ಬೋದು, ಯಾರಿಗಾದ್ರೂ ನಿಮ್ಗೆ ಗೊತ್ತಿರೋರಿಗಿರ್ಬಹುದು, ಒಂದು ಸರಿ ಇನ್ಫಾರ್ಮೇಶನ್ ಕೊಟ್ಟು ಒಂದು ಅದರ ಬೆನಿಫಿಟ್ ಅನ್ನ ತಗೊಳ್ಳಿ ಅಂತ ನಿಮ್ಮಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇವೆ. ಯಾಕಂದ್ರೆ ಎಲ್ಲದನ್ನು ಸಹ ಕಾವಂದ್ರ ಒಂದು ಇಚ್ಛೆಯಂತೆ ಎಲ್ಲರೂ ಒಳ್ಳೆ ಹ್ಯಾಪಿಯಾಗಿರ್ಬೇಕು, ಆರೋಗ್ಯವಂತರಾಗಿರ್ಬೇಕು ಅನ್ನೋದೇ ಒಂದೇ ಉದ್ದೇಶ. ಅದನ್ನ ತಾವೆಲ್ಲರೂ ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಅನ್ನೋದನ್ನು ಸಹ ನಮ್ಮ ಒಂದು ಉದ್ದೇಶ ಆಗಿದೆ. ಸೊ ಎಲ್ರಿಗೂ ನಮಸ್ತೆ, ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಓಂ ಶ್ರೀ ಮಂಜುನಾಥಾಯ ನಮಃ. ನನ್ನ ಹೆಸರು ಭವಿಷ್ಯ ಶೆಟ್ಟಿ. ಮಾರ್ಕೆಟಿಂಗ್ ಟೀಮ್ನಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ಸಂಸ್ಥೆಯಲ್ಲಿ ಮೂತ್ರಶಾಸ್ತ್ರ ತಪಾಸಣಾ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಸುಮಾರು 40ಕ್ಕೂ ಹೆಚ್ಚು ಜನರು ಬಂದು ನಮ್ಮ ಸಂಸ್ಥೆಯನ್ನು ನಡೆಸಿಕೊಟ್ಟಂತಹ ಸೇವೆಯನ್ನ ಪಡ್ಕೊಂಡಿದ್ದಾರೆ. ಇನ್ನು ಮುಂದೆ ಕೂಡ ನಮಗೆ ಜನರಿಗಾಗಿ ಇನ್ನಷ್ಟು ಸೇವೆಗಳನ್ನ ಕೊಡುವಂತಹ ಉದ್ದೇಶ ಇದೆ. ಇದರ ಸೇವೆಯನ್ನ, ಈ ಪ್ರಯೋಜನವನ್ನ ನೀವೆಲ್ಲರೂ ಕೂಡ ಪಡ್ಕೋಬೇಕಾಗಿ ನಮ್ಮ ವಿನಂತಿ ಇದು. ನಮ್ಮ ಸಂಸ್ಥೆಯಿಂದ ಸಾಮಾನ್ಯ ಜನರಿಗೆ ಬೇಕಾದಂತಹ ಎಲ್ಲಾ ರೀತಿಯ ಸೌಲಭ್ಯಗಳು ನಮ್ಮಲ್ಲಿ ಇವೆ. ಇದರ ಪ್ರಯೋಜನವನ್ನ ನೀವು ಪಡ್ಕೋಬೇಕು. ಇವತ್ತು ನಡೆದಂತಹ ಉಚಿತ ಮೂತ್ರಶಾಸ್ತ್ರ ತಪಾಸಣಾ ಶಿಬಿರದಲ್ಲಿ ಜನರಿಗೆ ಸುಲಭವಾಗಿ ಅರ್ಥ ಆಗೋ ತರಹ ನಮ್ಮ ಸಂಸ್ಥೆಗೆ ಬರುವಂತಹ ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಡಾಕ್ಟರ್ ರೋಷನ್ ವಿ ಶೆಟ್ಟಿ ಅವರು ಉತ್ತಮ ರೀತಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಮುಂದೆ ಏನೆಲ್ಲ ಆಗಬೇಕು, ಏನೆಲ್ಲ ಮಾಡಬೇಕು ಅನ್ನುವಂತಹ ವಿವರಗಳನ್ನ ಸವಿವರವಾಗಿ ಕೂಡ ಅವರಿಗೆ ಕೊಟ್ಟಿದ್ದಾರೆ. ನಮ್ಮಲ್ಲಿ ಈ ದಿನ ಮೂತ್ರಪಿಂಡ ಕಲ್ಲು ತಪಾಸಣೆ, ಪ್ರಾಸ್ಟೇಟ್ ಸಂಬಂಧಿತ ಸಮಸ್ಯೆಗಳು ಜೊತೆಗೆ ಬೇಕಾದಂತಹ ಅವರಿಗೆ ಜನರಿಗೆ ಬೇಕಾದಂತಹ ವಿಷಯಗಳ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಲಾಗಿತ್ತು. ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಸಂಸ್ಥೆಯಲ್ಲಿ ಇದೇ ರೀತಿ ಕನ್ಸಲ್ಟೆಂಟ್ ಡಾಕ್ಟರ್ಸ್ಗಳು ಆಗಮಿಸಿ ಸಾಮಾನ್ಯ ಜನರಿಗೆ ಬೇಕಾದಂತಹ ಎಲ್ಲಾ ಸೌಲಭ್ಯಗಳು, ಅದೇ ರೀತಿ ವೈದ್ಯಕೀಯ ಸೇವೆಗಳನ್ನು ಕೂಡ ನೀಡುವಂತಹ ಪ್ಲಾನ್ಗಳನ್ನು ಕೂಡ ನಮ್ಮಲ್ಲಿ ಮಾಡಲಾಗ್ತಿದೆ. ಉಚಿತ ತಪಾಸಣಾ ಶಿಬಿರಕ್ಕೆ ನಮ್ಮ ಧರ್ಮಸ್ಥಳ, ಉಜಿರೆ, ಬೆಳ್ತಂಗಡಿ ತಾಲೂಕು ಅಲ್ಲದೆ ಧಾರವಾಡದಿಂದ ಕೂಡ ತುಂಬಾ ಜನರು ಬಂದಿದ್ರು. ಒಂದಷ್ಟು ನಮ್ಮ ಸೇವೆಗಳು ನಮ್ಮ ತಾಲೂಕನ್ನ ಹೊರತುಪಡಿಸಿ ಬೇರೆ ಕ್ಷೇತ್ರ ಕೂಡ ಪಸರಿಸ್ತಾ ಇರುವಂತಹದ್ದು ನಮಗೆ ಹೆಮ್ಮೆ. ಇದೇ ರೀತಿ ನಮಗೆ ನಿಮ್ಮ ಸಹಕಾರ, ನಮ್ಮ ಸಹಕಾರವನ್ನ ನೀವು ಪ್ರಯೋಜನವಾಗಿ ಕೂಡ ಪಡ್ಕೋಬೇಕು. ಧನ್ಯವಾದಗಳು. ನಮಸ್ತೆ ಎಲ್ರಿಗೂ. ಇಂದು ದಿನಾಂಕ 7/1/2026 ಬುಧವಾರದಂದು ನಮ್ಮ SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಉಚಿತ ಮೂತ್ರ ಕೋಶ ತಪಾಸಣೆ ಇಂದು ನಮ್ಮ ಆಸ್ಪತ್ರೆಯಲ್ಲಿ ಶಿಬಿರ ಹಮ್ಮಿಕೊಂಡಿದ್ವಿ. ಈ ಶಿಬಿರದಲ್ಲಿ 40 ಶಿಬಿರಾರ್ಥಿಗಳು ಪ್ರಯೋಜನ ಪಡ್ಕೊಂಡಿದ್ದಾರೆ. ಉತ್ತಮ ರೀತಿಯಲ್ಲಿ ಶಿಬಿರ ನಡೆದಿದೆ ಅಂತೇಳಿ ನಮಗೆ ಖುಷಿ ವ್ಯಕ್ತಪಡಿಸಿದ್ದಾರೆ. ಹಾಗೆ ಈ ಶಿಬಿರದಲ್ಲಿ ಮೂತ್ರಪಿಂಡದ ಕಲ್ಲು ತಪಾಸಣೆ, ಮೂತ್ರಪಿಂಡದ ವೈಫಲ್ಯ ತಪಾಸಣೆ, ಹಾಗೆ ಪ್ರೋಸ್ಟೇಟ್ ಸಂಬಂಧಪಟ್ಟಂತೆ ಕೆಲವು ತಪಾಸಣೆ ನಡೆಸಲಾಗಿತ್ತು. ಡಾಕ್ಟರ್ ರೋಷನ್ ವಿ ಶೆಟ್ಟಿ ನೆಫ್ರಾಲಜಿ ಇವರು ಈ ಶಿಬಿರವನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಾರೆ. ಹೀಗೆ ಮುಂದೆ ಬರುವ ಶಿಬಿರ ಕೂಡ ಜನರಿಗೆ ಎಲ್ಲರಿಗೆ ಪ್ರಯೋಜನ ಆಗಲಿ. ಮುಂದೆ ಬರುವ ಶಿಬಿರದಲ್ಲಿ ಕೂಡ ನೀವು ಪಾಲ್ಗೊಳ್ಳಿ. ವಿಶೇಷ ಏನಂದರೆ ದಾವಣಗೆರೆ, ಮೂಡಿಗೆರೆ ಈ ಕಡೆಯಿಂದ ಕೂಡ ಇಂದಿನ ಈ ಶಿಬಿರಕ್ಕೆ ಶಿಬಿರಾರ್ಥಿಗಳು ಆಗಮಿಸಿದ್ರು.
ಇವರು ಕೂಡ ಇಂಥ ಶಿಬಿರ ಇಲ್ಲಿ ನಡೆಸೋದಕ್ಕೆ ತುಂಬಾ ಖುಷಿ ವ್ಯಕ್ತಪಡಿಸಿದ್ದಾರೆ. ಒಟ್ಟಿಗೆ 40 ಶಿಬಿರಾರ್ಥಿಗಳು ಈ ಶಿಬಿರದ ಪ್ರಯೋಜನ ಪಡ್ಕೊಂಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಎಸ್ಡಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ಐಸಿಯು ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.